ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಲ್ಲಿ ಒಂದು ವಾಗ್ವಾದ ಅಂದ್ರೆ ಶಾಂತಿಯುತವಾಗಿ ಅವ್ರ ಮನೆ ಮುಂದೆ ತಗೊಂಡು ಹೋಗ್ತದೆ. ಯಾಕಂದ್ರೆ 3 ದಿವಸದಿಂದ ಅವರು ಸ್ವಿಚ್ ಆಫ್ ಮಾಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಈಗ ನೋಡಿದ್ರೆ ಇಲ್ಲಿವರೆಗೂ ಇಲ್ಲ ಅವರು. ಹಂಗಾರೆ ಅರ್ಥ ಏನಂಗಾರ ಏನು ಸಾವು ಘಟನೆ ಅವರೇ ತಾನೇ ಹಂಗಾರೆ ಜವಾಬ್ದಾರಿ ಇದು. ಇಲ್ಲಿ ಯಾರು ಏನ್ ಮಾಡ್ತಾ ಇದ್ರೆ ಇಲ್ಲಿ ಎಲ್ಲ ಸಂಬಂಧಿಕರಿದ್ದೀವಿ, ನಾವು ಸಂಬಂಧಿಕರು, ಅವ್ರ ಸಂಬಂಧಿಕರು, ಎಲ್ಲ ಸಂಬಂಧಿಕರೇ ಇಲ್ಲಿ. ಬಟ್ ಆದ್ರೆ ಇಲ್ಲಿ ದೊಡ್ಡವರು ಅನ್ನೋದು ಇರ್ತಾರೆ, ಕೂತ್ಕೊಂಡು ಸಮಾಧಾನ ಮಾಡಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಅವಕಾಶ ಕೊಡ್ಬೇಕಾಗಿತ್ತು. ಏನೋ ನಡೆದೋಗಿದೆ ಘಟನೆ. ಯಾವುದಕ್ಕೂ ಸ್ಪಂದಿಸ ಇದ್ದಾಗ ಎಂತವ್ರಿಗೂ ಇಲ್ಲಿ ನೋವಾಗ್ತದೆ. ಈ ಸ್ಥಳೀಯ ಪ್ರದೇಶಗಳಲ್ಲಿ ಅವರಿಗೆ ಸಂಬಂಧಿಕರು ಜಾಸ್ತಿ ಜನ ಇರೋದ್ರಿಂದ ಅಲ್ಲಿ ನಾವು ಅಂತ್ಯಕ್ರಿಯೆ ಮಾಡ್ಬೇಕಂತ ಹೇಳಿ ಎಲ್ಲ ತಯಾರು ಮಾಡ್ಕೊಂಡಿದೀವಿ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಪೊಲೀಸ್ನವ್ರಿಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿರಲಿಲ್ಲ. ನಾವು ಅಲ್ಲೇ ಮಾಡ್ತೀವಿ ಅಂತ ಚನ್ನಸಂದ್ರದಲ್ಲಿ ಹೇಳಿದ್ದು. ದಿಢೀರ್ನ ಏನಾಗುತ್ತೆ, ಈ ಕಡೆ ತಿರುಗಿಸಿ ಇಲ್ಲಿ ತಗೊಂಡ್ಬರ್ಬೇಕಂತ ಹೇಳಿ ಇಲ್ಲಿ ಕುಟುಂಬಸ್ಥರು ಫೋರ್ಸ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಪೊಲೀಸ್ ಅವರೆಲ್ಲ ವಿನಂತಿ ಮಾಡ್ತೀವಿ, ಅಷ್ಟೇ ಒಂದು ಅರ್ಧ ಅವರು ಬಂದ್ರೆ ಓಕೆ, ಬರ್ಲಿ ತಗೊಂಡೋಗಿ ಅಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ನಾವು ರೆಡಿ ಇದೀವಿ. ಯಾಕೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ತೊಂದರೆ ಆಗುತ್ತೆ, ಬೇರೆ ಪಬ್ಲಿಕ್ ತೊಂದರೆ ಆಗುತ್ತೆ, ಏನಾದ್ರೂ ಆಗ್ಬೋದು ಅಹಿತಕರ ಘಟನೆ ಅಂತ ಹೇಳಿ. ಯಾಕಂದ್ರೆ ಜನ ಎಲ್ಲ ನೋವು ತಿಂದಿದ್ದಾರೆ, ಘಟನೆಗಳು ಏನಾದ್ರು ಸಂಭವಿಸ್ಬೋ ಅಂತ ಹೇಳಿ ಅದಕ್ಕೆ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಇಲ್ಲಿ ತಡೆದಿದ್ದಾರೆ. ಇಲ್ಲಿ ಇದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.